ಯಶ್ ಅವ್ರ ಎಫರ್ಟ್ ಬಗ್ಗೆ ಮಾತಾಡ್ಲೇಬೇಕು, ಅಪ್ರಿಶಿಯೇಟ್ ಮಾಡ್ಲೇಬೇಕು. ನಿಜವಾಗ್ಲೂ ಮೈಂಡ್ ಬ್ಲೋಯಿಂಗ್ ಅಂತ ಅನ್ಸುತ್ತೆ. ನಿಜಕ್ಕೂ ಯಶ್ ಅವ್ರಂತ ನಟ ಕನ್ನಡ ಚಿತ್ರರಂಗದಲ್ಲಿ ಇರೋದು ನಿಜವಾಗ್ಲೂ ಪ್ರೌಡ್ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಟಿಕೆಟ್ ರೋಲ್ ಆಗಿರ್ಬೇಕು, ಜೊತೆಗೆ ರಾಯನ್ ರೋಲ್ ಆಗಿರ್ಬೋದು, ಎಷ್ಟು ಡಿಫ್ರೆಂಟ್ ಶೇಡ್ಗಳಲ್ಲಿ ಅವರು ಅಮೋಘವಾದಂತ ಒಂದು ಅಭಿನಯ ಕೊಟ್ಟಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಈ ಅವರು ಕನ್ನಡದ ಹೆಮ್ಮೆಯ ನಟ ಅಂತಾನೆ ಹೇಳ್ಬೋದು. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ತುಂಬಾ ಖುಷಿ ಆಗುತ್ತೆ. ಇವಾಗ ತಾನೇ ಮೂವಿ ನೋಡ್ಕೊಂಡ್ ಬಂದ್ವಿ. ನಾವು ಡಿ ಬಾಸ್ ಅಭಿಮಾನಿ. ನಿಜವಾಗ್ಲೂ ಯಾವ ಫ್ಯಾನ್ ವಾರು ಬೇಡ, ನಮ್ಮ ಕನ್ನಡ ಮೂವಿ ಅಂತ ಹೇಳ್ಬಿಟ್ಟು ನಾವೆಲ್ಲ ಸಪೋರ್ಟ್ ಮಾಡಕ್ ಬಂದಿದೀವಿ. ನಿಜವಾಗ್ಲೂ ಒಂದು ಅಪ್ಪಟ ಕನ್ನಡ ಸಿನಿಮಾ ಇವತ್ತು ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಅಬ್ಬರಿಸ್ತವ್ರೆ ಅಂದ್ರೆ ದ ರಾಕಿಂಗ್ ಸ್ಟಾರ್ ಯಶ್ ಅಂತಾನೆ ಹೇಳ್ಬೋದು. ನಮ್ಮ ಕನ್ನಡದ ಹುಡುಗ ಇವತ್ತು ಕನ್ನಡ ಕೀರ್ತಿ ಪದಕ್ಕೆ ಬಾವುಟನ ಅಲ್ಲಿ ಹಾರಿಸ್ತವ್ರೆ ಅಂದ್ರೆ ನಮ್ಮ ಕನ್ನಡಿಗರು ನಾವು ಹೆಮ್ಮೆ ಪಡಬೇಕು. ಇದು ಈ ಮೂವಿ ಸೋತ್ರೆ ನಮ್ಮ ಕನ್ನಡಿಗರು ಸೋಲಾಗುತ್ತೆ, ನಮ್ಮ ಕನ್ನಡ ಇಂಡಸ್ಟ್ರಿ ಸೋಲವಾಗುತ್ತೆ. ದೇವರನ್ನೇ ಹೇಳ್ತೀನಿ, ಮೂವಿ ತುಂಬಾ ಚೆನ್ನಾಗಿದೆ. ನೆಗೆಟಿವ್ ಸ್ಪ್ರೆಡ್ ಎಲ್ಲ ಬಿಟ್ಬಿಡಿ. ಮ್ಯಾಚ್ ನೋಡದೆ ಕಾಮೆಂಟ್ರಿ ಹೇಳ್ಬಾರ್ದು, ಮೂವಿ ನೋಡದೆ ನೆಗೆಟಿವ್ ರಿಪೋರ್ಟ್ಸ್ ಮಾಡಬಾರ್ದು. ದೇವರನ್ನೇ ಈ ಮೂವಿ ನೋಡಿ ಬನ್ನಿ. ಎಲ್ಲಾ ಮೂವಿ ಅಚ್ಚುಕಟ್ಟಾಗಿದೆ. 4 ವರ್ಷ ತಾಂಡಿದ್ದಾರೆ, ಸಾವಿರಾರು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ರಾಕಿಂಗ್ ಸ್ಟಾರ್ ವಿಷನ್ ಅಂದ್ರೆ ನಿಮಗೆ ಗೊತ್ತು, ಯಾವ ಹಾಲಿವುಡ್ ಬಾಲಿವುಡ್ಗೂ ಕಡಿಮೆ ಇಲ್ಲ. ನಮ್ಮ ಸ್ಯಾಂಡಲ್ವುಡ್ ಏನು ಅಂತ ತೋರಿಸಿದ್ದಾರೆ. ಇವತ್ತು ಎಲ್ಲರೂ ತಲೆ ಎತ್ತಿ ತರ ನೋಡ್ತವ್ರೆ ನಮ್ಮ ಕಡೆ ಅಂದ್ರೆ ದ ರಾಕಿಂಗ್ ಸ್ಟಾರ್ ಯಶ್ ಅಂತಾನೆ ಹೇಳ್ಬೋದು. ಇವಾಗ್ಲೂ ಯಾವ ಕ್ರೆಡಿಟ್ ಮೇಲೂ ಬಂದಿಲ್ಲ, ಮೆರಿಟ್ ಮೇಲೆ ಬಂದಿದ್ದಾರೆ. ಅದು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅಂತಾನೆ ಹೇಳ್ಬೋದು. ನಿಜವಾಗ್ಲೂ ಖುಷಿ ಆಗುತ್ತೆ. ಇವತ್ತು 40 ವರ್ಷ ನೆನ್ಪಿಟ್ಕೊಳ್ಳೋ ಅಂತ ಸಿನಿಮಾ ಕೊಡ್ತಿದ್ದಾರೆ. ಯಾಕೆ ಅಂದ್ರೆ 1 ವರ್ಷ 2 ವರ್ಷ ಎಲ್ಲರೂ ಮೂವಿ ಮಾಡ್ತಾರೆ. 4 ವರ್ಷ ಏನು ಕೊಟ್ರು? ನಮ್ಮ ಕನ್ನಡ ಇಂಡಸ್ಟ್ರಿ ಬರೀ ಕನ್ನಡಕ್ಕೆ ಮಾತ್ರ ಚೌಕಟ್ಟಾಗಬಾರ್ದು, ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಹೊಡೆಯೋಣ, ಔಟ್ ಆಫ್ ಕಂಟ್ರಿಲಿ ಹೊಡೆಯೋಣ, ನಮ್ಮ ಕನ್ನಡ ಇಂಡಸ್ಟ್ರಿ ಏನು ಅಂತ ತೋರ್ಸೋಣ ಅಂತ ಹೇಳ್ತಾ ಒಂದು ಹೆಜ್ಜೆ ಗಡಿ ದಾಟಿದ್ದಾರೆ ನೋಡಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು. ಅದನ್ನ ಪ್ರೌಡ್ ಮಾಡಬೇಕು. ನಿಜವಾಗ್ಲೂ ಹೆಮ್ಮೆ ಆಗುತ್ತೆ ರೀ. ನಮ್ಮ ಕನ್ನಡ ಹುಡುಗ ಇವತ್ತು ಆ ಲೆವೆಲ್ಗೆ ಹೋಗಿದ್ದಾನೆ ಅಂದ್ರೆ ನಾವು ಇಲ್ಲಿ ಉರ್ಕೊಳ್ಳೋದು ಏನೂ ಇಲ್ಲ. ನಮ್ಮ ಕನ್ನಡ ಭಾಷೆ ಬೆಳಿಬೇಕು. ನಮ್ಮ ಮದರ್ ಟಂಗು ಯೂನಿವರ್ಸಲ್ ಟಂಗು ಅಂತ ತೋರಿಸಿದ್ದಾರೆ. ಅದು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು. ನಾವು ಹೆಮ್ಮೆ ಪಡಬೇಕು. ಇನ್ನೂ ಈ ತರ ಮೂವಿಗೆ 1000 ಮೂವಿ ಮಾಡ್ಲಿ ರೀ. 1000 ಕೋಟಿ 2000 ಕೋಟಿ ಆಗುತ್ತೆ ಅಂತ ನಾ ಹೇಳಲ್ಲ. 1000 ಕೋಟಿ ಜನಗಳಿಗೆ ಮುಟ್ಟಿದೆ ರೀ. ಅದು ನಮ್ಮ ಕನ್ನಡಿಗ ಹುಡುಗನ ತಾಕತ್ತು ಅಂತ ಹೇಳ್ತೀನಿ. ಇಂಥ ಟಾಕ್ಸಿಕ್ ಅಲ್ಲ, ಟಾಕ್ಸಿಕ್ 2ನೇ ಬರಲಿ. ಯಾವ ದುರಂಧರ್ ಗಿರಂಧರ್ ಯಾವ ವಿಷನ್ ಇಟ್ಕೊಬಿಟ್ರಿ. ಇದೇ ಜಾನರ್ ಕಂಪ್ಲೀಟ್. ಇದು ಔಟ್ ಆಫ್ ಗ್ಯಾಂಗ್ಸ್ಟರ್, ಇದು ಗ್ಯಾಂಗ್ಸ್ಟರ್ ಸ್ಟೋರಿ. ನಿಜವಾಗ್ಲೂ ಇದು ಈಗ ನೀವು ಹೇಳಿದ್ರಲ್ವಾ ಟಿಕೆಟ್ ಯಾರ್ಯಾರೋ ಬರ್ತಾರೆ ಅಂತ. ನಾವು ಯಾವ ಕ್ಯಾರೆಕ್ಟರ್ನು ರಿವೀಲ್ ಮಾಡಲ್ಲ, ನೀವೇ ಬಂದು ನೋಡಿ. ಅದು ಟಿಕೆಟ್ ಯಾರು ಮದರ ಸೆಂಟಿಮೆಂಟಾ, ಇಲ್ಲ ಸಿಸ್ಟರ್ ಸೆಂಟಿಮೆಂಟಾ, ಇಲ್ಲ ಸನ್ ಸೆಂಟಿಮೆಂಟಾ, ನೀವು ಡಿಕೋಡ್ ಮಾಡೋಕ್ಕಾದ್ರೆ ಈ ಮೂವಿನ ಒಂದ್ಸತಿ ಥಿಯೇಟ್ರಿಗೆ ವಿಸಿಟ್ ಆಗಿ ಫ್ಯಾಮಿಲಿ ಸಮೇತ ಬಂದು ನೋಡಿ. ಇದು ನಮ್ಮ ಕನ್ನಡಿಗರ ಕನ್ನಡ ಸಿನಿಮಾ ಗೆಲ್ಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೈ ರಾಕಿಂಗ್ ಸ್ಟಾರ್, ಜೈ ಡಿ ಬಾಸ್. ಅವ್ರು ಹೇಳಿದ್ರೆ ನನ್ನ ಮದರ್ ಟಂಗೆ ವೈಲೆನ್ಸ್ ಅಂತ. ಅವ್ರಿಗೆ ರೆಕಾರ್ಡ್ ಬ್ರೇಕ್ ಮಾಡೋದೇ ಅವ್ರ ಇಂಟೆನ್ಷನ್. ಸೊ ಯಾವ್ದೇ ಫ್ಯಾನ್ಸ್ ಬೇಡ, ಫಸ್ಟ್ ಶೋ ಬಂದು ಕನ್ನಡ ಸಿನಿಮಾ ನೋಡಿ ಅಂತ ಹೇಳೋದಲ್ಲ. ಯಾವ್ದೇ ಭ್ರಮೆ ಬೇಡ, ಕನ್ನಡ ಸಿನಿಮಾ ನೋಡಿ ಎಲ್ರು ಬಂದು ಅಂತ ಹೇಳ್ಬೋದಲ್ಲ. ಹೌದು, ನಮ್ಮ ಅಪ್ಪು ಅವ್ರು ಹೇಳಿದ್ ಒಂದೇ, ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡಿ, ಸ್ಟಾರು ವಾರು ಯಾಕೆ ನಾವು ಒಂದೇ ಇಲ್ಲಿ ಅಂತ. ಸೊ ನೋಡಿದ್ರಲ್ಲ, ಇದಿಷ್ಟು ಅಭಿಮಾನಿಗಳ ಮಾತು. ಅಂದ್ರೆ ಯಾವ್ದೇ ಭ್ರಮೆ ಬೇಡ, ಯಾರು ಏನೇ ಹೇಳಿದ್ರು ಕೇಳ್ಬೇಡಿ. ನೀವು ಕಣ್ಣು ಮುಚ್ಕೊಂಡು ಬಂದು ಯಾವುದೇ ಭ್ರಮೇಲಿ ಇಲ್ಲದೆ ಬಂದು ಟಾಕ್ಸಿಕ್ ಸಿನಿಮಾನ ನೀವೆಲ್ಲರೂ ಕೂಡ ಕಣ್ ತುಂಬಿಕೊಳ್ಳಿ. ಕ್ಯಾಮರಾ ಪರ್ಸನ್ ಶ್ರೀಕಾಂತ್ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.